ಕರಾವಳಿ ದಗಿಸಿದೆ. ಕರಾವಳಿಯಲ್ಲಿ ಬಿಜೆಪಿ ವಿರುದ್ಧವೇ ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಇದರ ಚುನಾವಣಾ ಪರಿಣಾಮಗಳು ಏನು? ಕರಾವಳಿಯಲ್ಲಿ 2018ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ 19 ಸೀಟುಗಳ ಪೈಕಿ 16 ಸೀಟುಗಳಲ್ಲಿ ಬಿಜೆಪಿ ಗೆದ್ದಿತ್ತು. ದಕ್ಷಿಣ ಕನ್ನಡದ 8, ಉಡುಪಿಯ 5 ಹಾಗೂ ಉತ್ತರ ಕನ್ನಡದ 6 ವಿಧಾನಸಭಾ ಕ್ಷೇತ್ರಗಳು. ಇವುಗಳ ಪೈಕಿ ದಕ್ಷಿಣ ಕನ್ನಡದಲ್ಲಿ 7 ಸೀಟುಗಳಲ್ಲಿ ಬಿಜೆಪಿ ಗೆದ್ದಿತ್ತು, 8ರಲ್ಲಿ 7. ಉಡುಪಿಯ ಎಲ್ಲ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಉತ್ತರ ಕನ್ನಡ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ 4ರಲ್ಲಿ ಬಿಜೆಪಿ ಗೆದ್ದಿತ್ತು. ಹಾಗಾದ್ರೆ ಚುನಾವಣಾ ಪರಿಣಾಮಗಳು ಏನು ನೋಡಿ. 2008ರಲ್ಲಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮೊದಲ ಬಾರಿಗೆ ಸಿಎಂ ಆದಂತಹ ಚುನಾವಣೆ. ಆ ಸಂದರ್ಭದಲ್ಲಿ 14 ಸೀಟುಗಳನ್ನು ಬಿಜೆಪಿ ಗೆದ್ದಿತ್ತು. 2013ರಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 3 ಸೀಟುಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ 13 ಸೀಟುಗಳನ್ನು ಗೆದ್ದಿತ್ತು. ಸೊ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಚುನಾವಣೆಯಲ್ಲಿ 19 ಸೀಟುಗಳ ಪೈಕಿ 3 ಸೀಟುಗಳಲ್ಲಿ ಮಾತ್ರ ಬಿಜೆಪಿ ಗೆದ್ದಿತ್ತು, 13 ಸೀಟುಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು 2013ರಲ್ಲಿ. 2018ರ ಚುನಾವಣೆಯಲ್ಲಿ ಬಿಜೆಪಿ ಸುನಾಮಿ. ಕರಾವಳಿ ಜಿಲ್ಲೆಗಳಲ್ಲಿ 19 ಸೀಟುಗಳಲ್ಲಿ 16 ಸೀಟುಗಳನ್ನು ಬಿಜೆಪಿ ಗೆಲ್ತು. ದಕ್ಷಿಣ ಕನ್ನಡ 7, ಉಡುಪಿ 5 ಮತ್ತು ಉತ್ತರ ಕನ್ನಡ ಜಿಲ್ಲೆಯ 4 ಸೀಟುಗಳಲ್ಲಿ. ಅದಕ್ಕಿಂತಲೂ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಬಿಜೆಪಿಯ ಶೇಕಡಾವಾರು ಮತ ಈ 3 ಜಿಲ್ಲೆಗಳಲ್ಲಿ ಮೊದಲ ಬಾರಿಗೆ 50% ದಾಟಿತ್ತು. ಅಂತ ಹೇಳಿದ್ರೆ ಒಟ್ಟು ಮತದಾರರ ಪೈಕಿ ಈ 3 ಜಿಲ್ಲೆಗಳಲ್ಲಿ ಬಂದಂತಹ 100 ಮತದಾರರಲ್ಲಿ 55 ಜನ ಮತದಾರರು ಬಿಜೆಪಿಗೆ ಮತ ಹಾಕಿದ್ರು. ಮ್ಯಾಸಿವ್ ವೋಟ್. ಮೊದಲ ಬಾರಿಗೆ ಕರಾವಳಿ ಜಿಲ್ಲೆಗಳಲ್ಲಿ ಬಿಜೆಪಿಯ ಶೇಕಡಾವಾರು ಮತಗಳಿಕೆಯ ಪ್ರಮಾಣ 50% ಗಡಿ ದಾಟಿದ್ದು 2018ರ ಚುನಾವಣೆಯಲ್ಲಿ. 2013ರಲ್ಲಿ 34% ಇದ್ದಿದ್ದು 2018ರಲ್ಲಿ 55% ಆಯ್ತು. ಅಂತ ಹೇಳಿದ್ರೆ ನಿಯರ್ಲಿ 21% ವೋಟ್ ಶೇರ್ ಜಂಪ್ ಆಗಿತ್ತು ಬಿಜೆಪಿ 2018ರಲ್ಲಿ. ಕಾಂಗ್ರೆಸ್ 40% ಮತಗಳನ್ನು ಪಡೆಯಿತು. ಅಂತ ಹೇಳಿದ್ರೆ 3% ನುಕ್ಸಾನ್ ಆಯಿತು. ಜೆಡಿಎಸ್ ಕೇವಲ 0.3. 2018ರ ಚುನಾವಣೆಯಲ್ಲಿ ಬಿಜೆಪಿ ಈ ಪರಿಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಕಾರಣ ಆಗಿದ್ದು ಒಂದು ಬಿಜೆಪಿಯ ಕಾರ್ಯತಂತ್ರ ನೋಡಿ. ಬಿಜೆಪಿ ಸುಮಾರು 30,000 ಪೇಜ್ ಪ್ರಮುಖಗಳನ್ನ, ಪೇಜ್ ಪ್ರಮುಖ ಅಂತ ಹೇಳಿದ್ರೆ 30,000 ಕಾರ್ಯಕರ್ತರು. ಅವರ ಕೆಲಸ ಏನು ಅಂತ ಹೇಳಿದ್ರೆ, ಪೇಜ್ ಪ್ರಮುಖ ಅಂತ ಹೇಳಿದ್ರೆ ಮತದಾರರ ಲಿಸ್ಟ್ ಬರುತ್ತಲ್ಲ, ಆ ಲಿಸ್ಟ್ ಅಲ್ಲಿ ಒಂದೊಂದು ಲಿಸ್ಟ್ ಅಲ್ಲಿ ಎಷ್ಟು ಜನ ಮತದಾರರು ಇರ್ತಾರೆ, ಆ ಮತದಾರರಿಗೆ ಒಬ್ಬ ಕಾರ್ಯಕರ್ತನನ್ನ ಬಿಜೆಪಿ ನೇಮಿಸಿರುತ್ತೆ. ಆ ಕಾರ್ಯಕರ್ತರ ಕೆಲಸ ಏನು ಅಂತ ಹೇಳಿದ್ರೆ, ಆ ಪೇಜ್ ನಲ್ಲಿರುವಂತಹ ಮತದಾರರ ಮನೆಗೆ ತೆರಳಿ ಅವರು ಬಿಜೆಪಿಯ ಪರವಾಗಿ ವೋಟ್ ಹಾಕುವಂತೆ ನೋಡಿಕೊಳ್ಳುವಂಥದ್ದು. ಸೊ 30,000 ಪೇಜ್ ಪ್ರಮುಖಗಳು 2018ರ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿದ್ರು. ಹೀಗಾಗಿ ಸಹಜವಾಗಿಯೇ ಈ ಬಹುತೇಕ ಎಲ್ಲ ಮತದಾರರ ಮನೆ ಬಾಗಿಲಿಗೆ ತೆರಳಿ ಬಿಜೆಪಿ ಪರವಾಗಿ ಅಭಿಪ್ರಾಯವನ್ನು ಮೂಡಿಸಿ ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳಿ ವೋಟ್ ಹಾಕಿಸಿದ್ರು. ಹೀಗಾಗಿ ಶೇಕಡಾವಾರು ಮತದಾನ ಬಿಜೆಪಿ 3 ಜಿಲ್ಲೆಗಳಲ್ಲಿ ಪಡೆದಂತ ಶೇಕಡಾವಾರು ಮತದಾನ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ 50% ಗಡಿ ದಾಟಿ 55% ಬಂದು ನಿಂತು. ನಿಯರ್ಲಿ 21% ಒಂದೇ ಒಂದು ಚುನಾವಣೆಯಲ್ಲಿ 21% ಮ್ಯಾಸಿವ್ ಸ್ವಿಂಗ್. ಹಂಗ್ ನೋಡಕ್ ಹೋದ್ರೆ ಬಿಜೆಪಿ ಫೇವರ್ ಆಗಿ 2018ರಲ್ಲಿ ಬಳಸಿಕೊಂಡಂತಹ ರಣತಂತ್ರಗಳ ಜೊತೆಗೆ ಬಳಸಿದಂತಹ ವಿಷಯ ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ಹೇಗೆ ಆಡಳಿತ ವಿರೋಧಿ ಅಲೆ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿ ಅಲೆ, ಹಿಂದೂ ಕಾರ್ಯಕರ್ತರ ಹತ್ಯೆ ಮತ್ತು ಟಿಪ್ಪು ಸುಲ್ತಾನ್ ಜಯಂತಿ, ಇದನ್ನ ಪ್ರಮುಖವಾಗಿ ಬಿಜೆಪಿ ಬಳಸಿಕೊಳ್ತು. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಆದಂತಹ ಹಿಂದೂ ಕಾರ್ಯಕರ್ತರ ಕಬ್ಬರೆ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನ, ಜೊತೆಗೆ ಲಿಂಗಾಯತ ಧರ್ಮ ಒಡೆಯಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರು ಅಂತ ಹೇಳಿ ಅದನ್ನು ಕೂಡ ಬಳಸಿಕೊಳ್ತು. ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದ್ದಂತಹ ಭ್ರಷ್ಟಾಚಾರದ ಆರೋಪಗಳು, ಜೊತೆಗೆ ವೈಯಕ್ತಿಕವಾಗಿ ಪ್ರಧಾನಿ ಮೋದಿ ಅವರ ಹೆಸರಿನ ಬಲದಿಂದ ಬಿಜೆಪಿ 2018ರಲ್ಲಿ ಸ್ವೀಪ್ ಮಾಡಿತು ಕರಾವಳಿ ಜಿಲ್ಲೆಗಳಲ್ಲಿ. ಈಗ ಈ ಅಂಶಗಳೇ ಈಗ ಬಿಜೆಪಿಗೆ ತಿರುಗುಮಾನ. 2023 ಚುನಾವಣೆ ಒಂದು ಆಡಳಿತ ವಿರೋಧಿ ಅಲೆ. ಬಿಜೆಪಿಯ ಆಡಳಿತದ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದು ಮುಖ್ಯಮಂತ್ರಿ ಬಸವರಾಜ ನಾಯಕತ್ವದ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಸಿಟ್ಟಿದೆ ಜನರಿಗೆ. ಜನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದ ಬಗ್ಗೆ ಸಮಾಧಾನ ಹೊಂದಿಲ್ಲ.
ಎರಡನೇದ್ದು ಹಿಂದೂ ಕಾರ್ಯಕರ್ತರ ಹತ್ಯೆ. ಎಗೇನ್ ಈಗ 30,000 ಬಿಜೆಪಿ ಕಾರ್ಯಕರ್ತರು ಪೇಜ್ ಪ್ರಮುಖ. ಒಂದೊಂದು ಪೇಜ್ನಲ್ಲಿ ಮತದಾರರ ಲಿಸ್ಟ್ ಏನಿತ್ತು ಅವರ ಮನೆಗೆ ಹೋಗಿ 2018ರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಅಭಿಯಾನವನ್ನ ಮಾಡಿದ್ರು, ಈಗ ಈ ಬಿಜೆಪಿ ಕಾರ್ಯಕರ್ತರು ತಮ್ಮ ಸರ್ಕಾರದ ಅವಧಿಯಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ಹತ್ಯೆಯ ಬಗ್ಗೆ ಏನ್ ಹೇಳ್ತಾರೆ, ಮತದಾರರನ್ನ ಹೇಗೆ ಓಲೈಕೆ ಮಾಡ್ತಾರೆ, ಹೇಗೆ ಅವರನ್ನ ಸಮಾಧಾನ ಪಡಿಸ್ತಾರೆ ಎನ್ನುವಂಥದ್ದು. ಮೂರನೇದ್ದು ಭ್ರಷ್ಟಾಚಾರದ ಆರೋಪ. 40% ಕಮಿಷನ್, ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ, ಹೀಗೆ ಹಲವು ಆರೋಪಗಳು, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಆರೋಪಗಳು. ಮತ್ತೆ ಆಡಳಿತ ವಿರೋಧಿ ಅಲೆ. ಒಂದು ಕಡೆ ಸರ್ಕಾರದ ವಿರುದ್ಧನೂ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಯ ಹಾಲಿ ಶಾಸಕರ ವಿರುದ್ಧವೇ ಆಡಳಿತ ವಿರೋಧಿ ಅಲೆ ಇದೆ. ಉದಾಹರಣೆಗೆ ಪುತ್ತೂರಲ್ಲಿ ಬಿಜೆಪಿ ಶಾಸಕ ಸಂಜೀವ್ ಮಠಂದೂರ್ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಎನ್ನುವಂತೆ ಯಾವ ಗ್ಯಾರಂಟಿನೂ ಇಲ್ಲ. ಮೋಸ್ಟ್ಲಿ ಅವರು ಸೋಲ್ತಾರೆ ಅಂತ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರುವಂತದ್ದು. ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ಅವರ ಬಗ್ಗೆ ಫೇವರ್ ಆಗಿ ಒಪಿನಿಯನ್ ಇಲ್ಲ, ಇವನ್ ಬಿಜೆಪಿ ಕಾರ್ಯಕರ್ತರ ಬಳಿಯೇ. ಭರತ್ ಶೆಟ್ಟಿ ಅವರ ಬಗ್ಗೆ ನೆಗೆಟಿವ್ ಅಭಿಪ್ರಾಯ ಇರುವಂತದ್ದು ಕ್ಷೇತ್ರದಲ್ಲಿ ಮತದಾರರಲ್ಲಿ. ಉಡುಪಿಯಲ್ಲಿ ರಘುಪತಿ ಭಟ್ ಅವರ ಬಗ್ಗೆ ನೆಗೆಟಿವ್ ಅಭಿಪ್ರಾಯ ಇದೆ. ಬೈಂದೂರಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಉಮಾನಾಥ್ ಕೋಟ್ಯಾನ್ ಅವರ ವಿರುದ್ಧ ನೆಗೆಟಿವ್ ಒಪಿನಿಯನ್ ಇದೆ ಕಾರ್ಯಕರ್ತರಲ್ಲಿ ಮತ್ತೆ ಮತದಾರರಲ್ಲಿ. ಹೀಗಾಗಿ 2018ರಲ್ಲಿ ಸ್ವೀಪಿಂಗ್ ಮಾಡ್ಲಿಕ್ಕೆ ಕಾರಣವಾದಂತಹ ಅಂಶಗಳೆಲ್ಲವೂ ಕೂಡ ಈಗ ಅದೇ ಬಿಜೆಪಿಗೆ ಈ 19 ಕ್ಷೇತ್ರಗಳಲ್ಲಿ ತಿರುಗುಬಾಣ. ಹೀಗಾಗಿ ಬಿಜೆಪಿ ಏನ್ ಮಾಡುತ್ತೆ ಅಂತ ಹೇಳಿ ಮೋದಿ ಅವರ ವರ್ಚಸ್ಸನ್ನ ಬಳಸ್ಕೋಬಹುದು, ಇಲ್ಲ ಅಂತಲ್ಲ, ಆದ್ರೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಆಮೇಲೆ ಸಹಜವಾಗಿ ಏನು ಅಂತ ಹೇಳಿದ್ರೆ, ಈಗ ಬಿಜೆಪಿ ಕಾರ್ಯಕರ್ತರು ಒಂದು ವೇಳೆ ತಟಸ್ಥರಾಗಿ ಉಳಿದ್ರೆ ಅದರ ಪರಿಣಾಮವನ್ನ ಬಿಜೆಪಿ ಅನುಭವಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪಕ್ಷ ಸಂಘಟನೆಯಲ್ಲಿ ಅವರದ್ದೇ ಪಾಲು, ಕಾರ್ಯಕರ್ತರದ್ದೇ ದೊಡ್ಡ ಪಾಲು. ಮನೆ ಮನೆಗೆ ತೆರಳಿ ಜನಾಭಿಪ್ರಾಯವನ್ನ ಮೂಡಿಸಿ, ನೋಡಿ ನಮ್ಮ ಸರ್ಕಾರ ಬಂದ್ರೆ ಹೀಗಾಗುತ್ತೆ ಅಂತ ಹೇಳಿ 2018ರಲ್ಲಿ ವೋಟ್ ಹಾಕಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಈಗ ಜನಸಾಮಾನ್ಯರ ಮನೆ ಬಾಗಿಲಿಗೆ ತೆರಳಿ ಏನ್ ಹೇಳ್ತಾರೆ, ನಮ್ಮ ಸರ್ಕಾರ 40% ಕಮಿಷನ್ ಹೊಡೆಯುತ್ತೆ, ನಮ್ಮ ಸರ್ಕಾರದಲ್ಲಿರುವಂತಹ ಸಚಿವರು ಕಳ್ಳರು, ಭ್ರಷ್ಟರು, ಹಗರಣ ಮಾಡೋರು, ಲೂಟಿಕೋರರು ಅಂತ ಹೇಳಕ್ಕಾಗತ್ತಾ? ಅಥವಾ ನಮ್ಮ ಸರ್ಕಾರದಲ್ಲಿರುವಂತಹ ನಮ್ಮ ಸರ್ಕಾರದ ವಿರುದ್ಧ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ, ಅದನ್ನು ಹೋಗಿ ಹೇಳಕ್ಕಾಗುತ್ತೆ? ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ. 2018ರಲ್ಲಿ ಹೋಗ್ಬಿಟ್ಟು ಹೇಳಿದ್ರಲ್ಲ, ಮನೆ ಮನೆಗೆ ಬಂದು ಬಿಟ್ಟು ಹೇಳಿದ್ರಲ್ಲ, ಭಾಷಣ ಮಾಡಿದ್ರಲ್ಲ, ಈಗ ಏನ್ ಹೇಳ್ತೀರಿ, ನಿಮ್ಮ ಸರ್ಕಾರದ ಹಣೆ ಬರಹ ಯೋಗ್ಯತೆ ಹೀಗಿದೆಯಲ್ಲ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರ ಉತ್ತರ ಏನು ಉತ್ತರ ಕೊಡ್ತಾರೆ ಬಿಜೆಪಿ ಕಾರ್ಯಕರ್ತರು? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸೊ 2018ರಲ್ಲಿ ಕ್ಲೀನ್ ಸ್ವೀಪಿಗೆ ಕಾರಣವಾದಂತಹ ಅಂಶಗಳು ಈಗ ಅದೇ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ತಿರುಗುಬಾಣ. ಅದರಲ್ಲೂ ಕೂಡ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಬಳಿಕ ಬಿಜೆಪಿ ಮುಖಂಡರ ವಿರುದ್ಧವೇ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡಿರುವಂತದ್ದು ಬಿಜೆಪಿ ಬಗ್ಗೆ ನೆಗೆಟಿವ್ ಪಲ್ಸ್ ಅನ್ನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ರಿಯೇಟ್ ಮಾಡಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2023ಕ್ಕೆ ಬಿಜೆಪಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ 2018ರಲ್ಲಿ ಕ್ಲೀನ್ ಸ್ವೀಪ್ ಆದಾಗೆ ಸ್ವೀಪ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಹಲವು ಕ್ಷೇತ್ರಗಳಲ್ಲಿ ನಾನು ಆರಂಭದಲ್ಲೇ ಹೇಳಿದಾಗೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಮತ್ತೆ ಗೆದ್ದು ಬರ್ತಾರೆ ಎನ್ನುವ ಧೈರ್ಯವೇ ಬಿಜೆಪಿ ನಾಯಕರಿಗಿಲ್ಲ, ಹೈಕಮಾಂಡ್ಗಿಲ್ಲ. ಕೆಲವರಿಗೆ ಟಿಕೆಟೇ ಮಿಸ್ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಇದೆ. ಉದಾಹರಣೆಗೆ ಪುತ್ತೂರಿನ ಶಾಸಕ ಸಂಜೀವ್ ಮಠಂದೂರ್, ಸುಳ್ಯ ಶಾಸಕ ಎಸ್ ಅಂಗಾರ, ಇವರಿಗೆ ಈ ಬಾರಿ ಟಿಕೆಟ್ ಸಿಗುವಂತದ್ದೇ ಡೌಟ್ ಇದೆ. ಸೊ ಇದು ಬಿಜೆಪಿಯ ಪರಿಸ್ಥಿತಿ. ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಮತ್ತು ಅದರ ಬಳಿಕ ನಡೆದಂತಹ ಪ್ರತಿಭಟನೆಗಳು ಬಿಜೆಪಿಯ ಹಿನ್ನಡೆಗೆ ಮತ್ತಷ್ಟು ಕಾರಣಗಳನ್ನ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೀಡಿರುವಂತದ್ದು.